ನಮ್ಮ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ನಿಮಗಿರ್ತಕ್ಕಂಥ ಮೂಲಭೂತವಾದಂತ ಕರ್ತವ್ಯಗಳಲ್ಲಿ ಪ್ರಶ್ನೆ ಮಾಡೋದು ಕೂಡ ಒಂದು ಪ್ರಮುಖವಾದಂತ ಕರ್ತವ್ಯ. ಕೇವಲ ಪ್ರಶ್ನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲ, ನಿಮ್ಗೆ ಅರ್ಥ ಆಗದೆ ಹೋದ್ರೆ, ನಿಮ್ಮ ಕಣ್ಣು ಮುಂದೆ ಆಗ್ತಕ್ಕಂಥ ದೌರ್ಜನ್ಯ, ಅನ್ಯಾಯ, ಅಕ್ರಮವನ್ನ ಖಂಡಿಸದೆ ಹೋದ್ರೆ, ಪ್ರಶ್ನೆ ಮಾಡದೆ ಹೋದ್ರೆ, ನಾವು ಓದಿಯೂ ವಿದ್ಯಾವಂತರಾಗಿ ಕೂಡ ಯಾವುದೇ ಪ್ರಯೋಜನ ಆಗುವುದಿಲ್ಲ. ಹಾಗಾದ್ರೆ ನಾವು ಶಾಲೆಗೆ ಹೇಗೆ ಬರ್ಬೇಕಾಗಿತ್ತು? ನಮಗೆ ಪ್ರಶ್ನೆ ಮಾಡುವಂತ ತಾಕತ್ತು, ಧೈರ್ಯ, ಆತ್ಮವಿಶ್ವಾಸ ನಮಗೆ ಶಿಕ್ಷಣ ತಂದುಕೊಡದೆ ಹೋದ್ರೆ, ನಮ್ಮ ಶಾಲೆಯಲ್ಲಿ ಮೇಷ್ಟ್ರುಗಳು ನಮ್ಗೆ ಹೇಳ್ಕೊಡದೆ ಹೋದ್ರೆ, ಅಥವಾ ನಮ್ಮ ಅಧ್ಯಯನ ನಮಗೆ ಸಹಾಯ ಮಾಡದೆ ಹೋದ್ರೆ, ಅಂತ ಶಾಲೆ, ಅಂತ ಶಿಕ್ಷಣ, ಅಂತ ಶಿಕ್ಷಕರು ಅಗತ್ಯ ಇಲ್ಲ. ಹೌದಲ್ವಾ? ಇದನ್ನ ನಾವು ಈ ವರ್ಷದಿಂದ ಸಂಕಲ್ಪವನ್ನ ಮಾಡಬೇಕು. ಒಂದು ಹೊಸ ನೋಟವನ್ನ ನಾವು ಕಲ್ಪಿಸ್ಕೋಬೇಕು. ಯಾರು ಶ್ರೇಷ್ಠ, ಯಾರು ಕನಿಷ್ಠ ಅನ್ನೋದು ಯಾರು ನಿರ್ಧಾರ ಮಾಡ್ತಾರೆ? ಅವ್ರು ಮಾತಾಡ್ತಾ ಯಾರು ಹೇಳ್ತಾ ಇದ್ರು, ಮೇಡಮ್ ಅಂತ ಕಾಣುತ್ತೆ, 2 ಜಾತಿ ಅಂದ್ರು, ಗಂಡು ಜಾತಿ ಹೆಣ್ಣು ಜಾತಿ ಅಂತ. ನನಗೆ ಗೊತ್ತಿರೋಂಗೆ ನಾವೆಲ್ಲರೂ ಒಂದೇ ಜಾತಿಯಪ್ಪ. ಗಂಡು ಜಾತಿ ಹೆಣ್ಣು ಜಾತಿ ಅನ್ನೋದು 2 ಜಾತಿ ಹೆಂಗಾಗತ್ತೆ? ನಾವೆಲ್ಲರೂ ಒಂದೇ ಜಾತಿ. ಯಾವ ಜಾತಿ? ಮನುಷ್ಯ ಜಾತಿ. ನಾನು ಮನುಷ್ಯರಾಗಿದ್ದಾಗ, ನೀವು ಮನುಷ್ಯರಾಗಿದ್ದಾಗ, ಅಲ್ಲಿ ಬರೀ ಲಿಂಗ ಪರಿವರ್ತನೆ ಭೇದ ಬಿಟ್ಟು ಬೇರೆ ಭೇದ ಏನಿರ್ಲಿಕ್ಕೆ ಸಾಧ್ಯ? ಅದು ಫಿಸಿಕಲ್, ಅದು ದೈಹಿಕವಾಗಿರುವಂತಹ ವ್ಯತ್ಯಾಸವನ್ನೇ ಜಾತಿ ಹೆಸರಿನಲ್ಲಿ ಅಳಿಯೋದಿದೆಯಲ್ಲ, ಅದು ತಪ್ಪು. ನನ್ನ ಪ್ರಕಾರ ಮನುಷ್ಯ, ಅದನ್ನೇ ಪಂಪ ಹೇಳಿದ್ದು, ಮನುಷ್ಯ ಕುಲ ತಾನೊಂದೇ ವಲಂ ಅಂತ. ಮನುಷ್ಯ ಜಾತಿ ತಾನೊಂದೇ ವಲಂ ಅಂತಂದ. ಅಂದ ಅರ್ಥ ಏನು? ಮನುಷ್ಯ ಅಂದ್ರೆ ಅಲ್ಲಿ ಹೆಣ್ಣು ಗಂಡು ಇಬ್ರು ಸೇರ್ತಾರಲ್ವಾ? ಹೆಣ್ಣು ಗಂಡು ಇಬ್ರು ಸೇರಿದ ಮೇಲೆ, ಇಬ್ರು ಒಂದೇ ಜಾತಿ ಆದ್ಮೇಲೆ, ನಾನು ಇನ್ನೊಂದು ಹೆಣ್ಣನ್ನ ಮದುವೆ ಮಾಡ್ಕೊಂಡ್ರೆ, ನನ್ ಜಾತಿ ಒಳಗಡೆ ಮದುವೆ ಮಾಡ್ಕೊಂಡ್ರೆ ಅದು ಮದುವೆ. ಇನ್ನೊಂದು ಜಾತಿ ಮದುವೆ ಮಾಡ್ಕೊಂಡ್ರೆ ಅದು ಅಂತರ್ಜಾತಿ ಮದುವೆ. ಇದು ಯಾವ ನ್ಯಾಯ? ನನ್ನ ಪ್ರಕಾರ ಒಂದು ಗಂಡು ಒಂದು ಹೆಣ್ಣಿನ ಮದುವೆ ಆಗೋದು ಮನುಷ್ಯನ ಜೊತೆ ಇಟ್ಕೊಳ್ಳೋ ಸಂಬಂಧ. ನಾನು ಮನುಷ್ಯನ ಜೊತೆ ಮದುವೆ ಮಾಡ್ಕೋಬೇಕೆ ವಿನ ಪ್ರಾಣಿಗಳು ಅನ್ನುವ ಇನ್ನೊಂದು ಜಾತಿ ಜೊತೆ ನಾನು ಮದುವೆ ಮಾಡ್ಕೋಬಾರ್ದು. ಹೌದಾ? ಇನ್ನೊಂದು ಜಾತಿ ಅಂದ್ರೆ ಯಾವ್ದು ನಿಮ್ ಪ್ರಕಾರ? ಪ್ರಾಣಿ ಇರ್ಬೋದೇನೋ, ಹೌದಾ? ಪ್ರಾಣಿಗಳಿರ್ಬೋದು, ಸಸ್ಯ ವರ್ಗ ಇರ್ಬೋದು. ಅಂದ್ರೆ ನಾವು ಮನುಷ್ಯರೆಲ್ಲರೂ ಒಂದೇ ಅಂತ ಅಂದ ಮೇಲೆ ಗಂಡು ಹೆಣ್ಣು ಭೇದ ಬರಬಾರ್ದು. ಇದು ಬಹಳ ಮುಖ್ಯವಾಗಿರೋದು. ಇವತ್ತು ದೊಡ್ಡ ದೊಡ್ಡ ಕಾನೂನುಗಳು ಮಾಡಿದ್ದೀವಿ, ಸಮಾನತೆ ಬಗ್ಗೆ ಮಾತಾಡ್ತೀವಿ, ಹೆಣ್ಣು ಮಕ್ಕಳ ಬಗ್ಗೆ ನಾವು ಏನೇನೋ ಹೇಳ್ತೇವೆ. ಆದ್ರೆ ವೈಯಕ್ತಿಕವಾದ ಮಟ್ಟದಲ್ಲಿ ಬಂದಾಗ, ಅವ್ರಿಗೆ ಗೌರವ ನೀಡಬೇಕಾದ ಸಂದರ್ಭ ಬಂದಾಗ ಕೊಟ್ಬಿಡ್ತೀವಿ. ಆದ್ರೆ ಅವಕಾಶಗಳು ಕೊಡಬೇಕಾಗ ಬಂದಾಗ, ಮನ್ನಣೆ ಕೊಡಬೇಕಾಗಿ ಬಂದಾಗ ಮಾತ್ರ ನಾವು ಒಂದು ಅಲ್ಲ 10 ಹೆಜ್ಜೆ ಹಿಂದೆ ಹಾಕ್ತೀವಿ. ಇದು ತಪ್ಪು, ಇದು ಆಗಬಾರದು. ಇನ್ನು ಜಾತಿ ವಿಚಾರ, ಗಂಡಿನಲ್ಲಿ 100 ಜಾತಿ, ಹೆಣ್ಣಿನಲ್ಲಿ 100 ಜಾತಿ. ಅದು ಯಾರು ಮಾಡಿದ್ದು? ನಾವೇ ಮಾಡಿಕೊಂಡಿರೋದಲ್ವಾ? ನಾವು ಅಂದ್ರೆ ನಾನು ನೀವು ಮಾಡಿದಿರ್ಬೋದು, ಇನ್ನೊಂದು ಮಾಡಿಬಿಟ್ರು. ಅದು ಯಾತಕ್ ಮಾಡಿದ್ರು? ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಆ ಕಾಲಘಟ್ಟದಲ್ಲಿ ಏನ್ ಅನಿಸುತ್ತೋ ಅವರಿಗೆ ಮಾಡಿಬಿಟ್ಟಿದ್ದಾರೆ. ಹಿಂದೆ ತಪ್ಪಾಗೋಗಿದೆ, ಬಹಳ ದೊಡ್ಡ ತಪ್ಪಾಗಿದೆ. ಮನುಷ್ಯತ್ವಕ್ಕೆ ವಿರುದ್ಧವಾದಂತ ತೀರ್ಮಾನಗಳು ಈ ಸಮಾಜದಲ್ಲಿ ನಡೆದೋಗಿದೆ. ಅಪಚಾರಗಳಾಗಿದೆ. ಮಾನವ ಬದುಕಿಗೆ ಬಹಳ ದೊಡ್ಡ ಅಪಚಾರ ಆಗಿದೆ, ಜಾತಿ ಮತ್ತು ಅಸ್ಪೃಶ್ಯತೆಯ ಹೆಸರಿನಲ್ಲಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ, ಜಗತ್ತಿನಲ್ಲಿ ಎಲ್ಲಿ ಹೋದ್ರೂ ಕೂಡ ಜಾತಿ ವ್ಯವಸ್ಥೆ ಇಲ್ಲ, ಅಸ್ಪೃಶ್ಯತೆ ವ್ಯವಸ್ಥೆ ಇಲ್ಲ. ಅದೇನಾದ್ರು ಇದ್ರೆ ಅದು ಈ ದೇಶದಲ್ಲಿ ಮಾತ್ರ. ಅದೇ ನಮ್ಮ ಎಲ್ಲರೂ ತಲೆ ತಗ್ಗಿಸುವಂತ ಒಂದು ವಿಚಾರ. 5,000 ವರ್ಷಗಳ ಇತಿಹಾಸ ನಮಗಿದೆ ಅಂತ ಹೇಳಿದಾಗ ಎದೆ ಉಬ್ಬಿಸಿ ಮಾತಾಡ್ತೀವಿ. ಆದರೆ ಅದೇ 5,000 ವರ್ಷಗಳ ಇತಿಹಾಸ ಇರುವ ಈ ದೇಶ, ಶ್ರೀಮಂತ ದೇಶ ಅಂತ ಹೇಳುವ ಇಲ್ಲಿ ಜಾತಿಯ ಹೆಸರಿನಲ್ಲಿ ಕ್ರೌರ್ಯ ಮಾಡ್ತೀವಿ, ದಬ್ಬಾಳಿಕೆ ಮಾಡ್ತೀವಿ, ದೌರ್ಜನ್ಯ ಮಾಡ್ತೀವಿ, ಅಸಮಾನತೆಯನ್ನು ನಾವು ಹೇಳ್ತೇವೆ. ಇದು ನಾವೆಲ್ಲರೂ ತಲೆ ತಗ್ಸುವಂತ ವಿಚಾರ ಅಲ್ವಾ? ವಿದ್ಯಾವಂತರಾಗಿರುವ ನಾವು ನೀವು ಮೊದಲು ಮಾಡ್ಬೇಕಾಗಿರೋದೇನಪ್ಪಾ ಅಂತಂದ್ರೆ, ಇವತ್ತೇನು ನಮ್ಮ ಗಂಗಾಧರ್ ಅವರು ಮಾಡಿರಲ್ಲ ಆ ಕೆಲಸ, ಆ ಹೆಜ್ಜೆಯಲ್ಲಿ ನಾವೆಲ್ಲರೂ ಪ್ರಯತ್ನವನ್ನ ಮಾಡಬೇಕು. ಆ ಮೂಲಕವಾಗಿ ಇವತ್ತು ರಾಯಲ್ ಪಾಡು
ಅನ್ನುವಂತ ಗ್ರಾಮ ಇವತ್ತು ಇಡೀ ರಾಜ್ಯದಲ್ಲಿ ಹೆಸರು ಮಾಡುವಾಗಿದೆ. ನಾವೆಲ್ಲರೂ ತಲೆ ಎತ್ತಿಕೊಂಡು ಓಡಾಡುವ ರೀತಿನಲ್ಲಿ ಇವತ್ತು ನೀವೆಲ್ಲರೂ ಮಾಡಿದ್ದೀರಿ. ಆ ಕಾರಣಕ್ಕಾಗಿನೇ ಒಂದು ಸಣ್ಣ ಹೆಜ್ಜೆ ನಮ್ಮ ಹಿಂದಿನವರು ಮಾಡಿರಬಹುದಾದಂತ ಘೋರವಾದಂತ ಅಪಚಾರಗಳನ್ನ, ತಪ್ಪುಗಳನ್ನ ಸರಿಪಡಿಸಲಿಕ್ಕೆ ಸಾಧ್ಯವಾಗುತ್ತೆ. ಆ ಸಣ್ಣ ಹೆಜ್ಜೆ ನಾವು ನೀವು ಒಟ್ಟಾಗಿ ಸೇರಿ ಹೋಗಕ್ ಶುರು ಮಾಡಿದಾಗ ಅದು ಬಹಳ ದೊಡ್ಡ ಹೆಜ್ಜೆಯಾಗಿ ಬೆಳಿಬೇಕು. ಮುಂದಿನ ಜನಾಂಗಕ್ಕೆ, ಮುಂದಿನ ಜೀವನಕ್ಕೆ ಅದು ಬಹಳ ದೊಡ್ಡ ಅಡಿಪಾಯವಾಗಬೇಕು ಅನ್ನೋದೇ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ. ನೀವು ಗಮನಿಸಿರ್ಬೋದು, ನಾವು ಇವರ ಮನೆಯಿಂದ ಅಲ್ಲಿ ಪಟ್ಟಣದಿಂದ ನಿಮ್ಮ ಶಾಲೆಯವರೆಗೆ ನಡ್ಕೊಂಡು ಬಂದು ಹೆಜ್ಜೆ ಆಗ್ತಾ ಬಂದು ಅದು ಸಾಂಕೇತಿಕವಾದಂತ ಒಂದು ಸಂದರ್ಭ. ಜಾತಿಯ ವಿರುದ್ಧವಾಗಿ, ಅಸ್ಪೃಶ್ಯತೆ ವಿರುದ್ಧವಾಗಿ ನಾವೆಲ್ಲರೂ ಹೋರಾಟ ಮಾಡಬೇಕಾದ್ರೆ ಒಗ್ಗಟ್ಟಾಗಿ ನಮ್ಮ ಮನಸ್ಸಿನ ಒಳಗಡೆ ಇರ್ತಕ್ಕಂಥ ಆ ಸಣ್ಣತನಗಳನ್ನ, ಆ ಮನಸ್ಸಿನ ಒಳಗಡೆ ಇರ್ತಕ್ಕಂಥ ಆ ನೀಚತನಗಳನ್ನ ತೆಗೆದಾಕಿ ಮನಸ್ಸನ್ನ, ಹೃದಯವನ್ನ ಶುದ್ಧೀಕರಿಸಿಕೊಂಡು ಎಲ್ಲರೂ ನನ್ನ ಹಾಗೆ, ನೀವು ನನ್ನವರು ಅನ್ನುವಂತ ಭಾವನೆಯಿಂದ ನಾವೆಲ್ಲರೂ ಬೆಳೆಯುವಂತ ಪ್ರಯತ್ನವನ್ನ ಮಾಡಬೇಕು. ನಿಮ್ಗೆ ಅನ್ಸ್ಬಿಡುತ್ತೆ, ನಿಜ ನಮಗೇನೋ ಇಷ್ಟ ಸರ್, ನಾವು ನಮ್ಮ ಫ್ರೆಂಡ್ಸ್ ಜೊತೆ ಚೆನ್ನಾಗಿರ್ತೀವಿ, ಶಾಲೆ ಚೆನ್ನಾಗಿರ್ತೀರಿ, ಕಾಲೇಜ್ ಚೆನ್ನಾಗಿರ್ತೀರಿ, ಬಸ್ಸಲ್ಲಿ ಚೆನ್ನಾಗಿರ್ತೀರಿ, ಮನೆಗೆ ಬರ್ತಾ ಇದ್ದಂಗೆ ನಮ್ಮಪ್ಪ ಹೇಳ್ತಾರೆ, ನಮ್ಮಮ್ಮ ಹೇಳ್ತಾರೆ, ನೋಡು ಅವ್ರ ಜಾತಿ ಸರಿಗಿಲ್ಲ, ಇವನ್ ಜಾತಿ ಸರಿಗಿಲ್ಲ, ಇವನ್ ಜೊತೆ ಸೇರು, ಅವನ ಜೊತೆ ಸೇರ್ಬೇಡ ಅಂತ. ಇದನ್ನ ಅವರು ಹೇಳೋಕೆ, ಅದನ್ನ ಕೇಳೋಕೆ ನಾವು ಶಾಲೆಗೆ ಹೋಗದಿರುವ ನಮ್ಮಮ್ಮ, ಪಾಠ ಕಲಿದಿರುವ ನಮ್ಮಪ್ಪ, ಶಾಲೆಗೆ ಕಲ್ತಿರುವ ನಮ್ಮನ್ನ ಹೇಳಿದಾಗ ಆ ಸಂಪ್ರದಾಯ ಆಚಾರದ ಹೆಸರಿನಲ್ಲಿ ನಮ್ಮನ್ನ ಕುಗ್ಗಿಸಿದಾಗ ನಮ್ಮ ಶಿಕ್ಷಣ ಅಲ್ಲಿ ಸೋತೋಗುತ್ತೆ. ನಮ್ಮ ಶಿಕ್ಷಣ ಸೋಲೋದ್ರ ಮೂಲಕ ಅಲ್ಲಿ ಮನುಷ್ಯತ್ವ ಸೋಲುತ್ತೆ, ಮಾನವೀಯತೆ ಸೋಲುತ್ತೆ. ಅಂತಹ ಒಂದು ಸಂದರ್ಭಗಳಿಗೆ ನಾವು ಯಾರು ಕೂಡ ಅವಕಾಶವನ್ನ ಮಾಡಿಕೊಡ್ಬಾರ್ದು. ಇದು ಇವತ್ತು ನಾವೆಲ್ಲರೂ ಸಂಕಲ್ಪ ಮಾಡಬೇಕಾಗಿರ್ತಕ್ಕಂಥ ಒಂದು ದಿನ. ಜಾತಿ ಹೆಸರಿನಲ್ಲಿ ದೌರ್ಜನ್ಯ ಮಾಡ್ತಾರಲ್ಲ, ನಾನು ಲಾಸ್ಟ್ ಟೈಮ್ ಎಲ್ಲ ಹೇಳ್ತಾ ಇದ್ದೆ, ಬಹುಶಃ ಈ ಮಕ್ಕಳಿಗೆ ಹೇಳ್ಬೋದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಊರಿನಲ್ಲಿ ಹಿರಿಯರಿರೋದ್ರಿಂದ ಹೇಳ್ತಾ ಇದ್ದೆ. ಇದು ಹೋಗ್ಬೇಕು ಅಂತಂದ್ರೆ ಒಂದು ಪ್ರಮುಖವಾದ ಕಾರಣ ಅಂದ್ರೆ ವಿದ್ಯೆ ಅಂತ ಹೇಳುದು. ಶಿಕ್ಷಣ ಕೊಡ್ತಾ ಬಂದಿದ್ದೀವಿ, ಆದ್ರೆ ಇವತ್ತು ದುರಂತ ಏನಪ್ಪಾ ಅಂದ್ರೆ ಯಾರು ಅಕ್ಷರ ಕಲ್ತಿದಾರೋ ಅವರೇ ಹೆಚ್ಚಾಗಿ ಜಾತಿಯ ಪ್ರೇಮವನ್ನ ಬೆಳೆಸ್ಕೊತಾ ಇದ್ದಾರೆ, ಜಾತಿಯ ವ್ಯಾಮೋಹವನ್ನ ಬೆಳೆಸ್ಕೊತಾ ಇದ್ದಾರೆ, ಮತ್ತೆ ಅವರೇ ಜಾತಿಯ ಹೆಸರಿನಲ್ಲಿ ಹೆಚ್ಚು ಭೇದ ಭಾವವನ್ನ ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ದುರಂತ. ಇದು ನಿಲ್ಲಬೇಕು. ಇನ್ನೊಂದು ಮುಖ್ಯವಾಗಿ ನಾವು ಯೋಚನೆ ಮಾಡೋದೇನಂದ್ರೆ ಅಂತರ್ಜಾತಿ ವಿವಾಹದ ಬಗ್ಗೆ ಹೇಳ್ತೇವೆ. ಹೌದು, ಮನುಷ್ಯ ಜೊತೆ ಮದುವೆ ಆಗೋದಾದ್ರೆ, ಒಂದು ಹೆಣ್ಣು ಒಂದು ಗಂಡನ ಮದುವೆ ಆಗೋದಾದ್ರೆ ಅಲ್ಲಿ ಜಾತಿ ಪ್ರಶ್ನೆನೇ ಬರಬಾರ್ದು, ಅದು ಅಂತರ್ಜಾತಿ ಆಗೋದೂ ಇಲ್ಲ. ಆದ್ರೆ ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ಒಂದು ಗಂಡು ಒಂದು ಹೆಣ್ಣನ್ನ ಎರಡು ಜಾತಿ ಅಂತ ಒಪ್ಕೊಂಡಾಗ, ಆ ಜಾತಿಯಿಂದ ಯೋಚನೆ ಮಾಡಿದಾಗ ಅಲ್ಲಿ ಜಾತಿ ಅಂತ ಹೇಳಿದ್ರೆ ನಮ್ಮ ಸಮುದಾಯದಲ್ಲಿ, ನಮ್ಮ ಸಮಾಜದಲ್ಲಿ ನಾವೇ ಮಾಡಿಕೊಂಡಿರ್ತಕ್ಕಂಥ ಈ ವ್ಯವಸ್ಥೆ ಅಂತ ಹೇಳಿದ್ನಲ್ಲ, ಈ ವ್ಯವಸ್ಥೆ ಒಳಗಡೆ ಸಿಕ್ಕಾಕೊಂಡಿರೋ ನಾವು ಈ ಜಾತಿಯಿಂದ ಆಚೆ ಬರೋದು ಹೇಗೆ ಅಂತ ಪ್ರಯತ್ನ ಮಾಡಕ್ ಶುರು ಮಾಡಿದಾಗ ಅಂತರ್ಜಾತಿ ಅಂತ ಪದನ ನಾವು ಉಪಯೋಗಿಸಲೇಬೇಕು. ನಾನು ಯಾವುದೋ ಒಂದು ಜಾತಿಗೆ ಸೇರಿದ್ದೀನಿ, ಇನ್ನೊಂದು ಜಾತಿ ಹುಡುಗಿ ಮದುವೆ ಆಗಬೇಕಂದಾಗ ನನ್ನ ಜಾತಿಯವರೇ ಆಗಿರ್ಬೇಕು. ನಮ್ಮಪ್ಪ ಹೇಳ್ಬಿಟ್ಟಿದ್ದಾರೆ, ನಮ್ಮಮ್ಮ ಹೇಳಿದ್ದಾರೆ, ನಮ್ಮ ಹಿರಿಯರು ಹಾಕೊಟ್ಬಿಟ್ಟಿದ್ದಾರೆ, ಆಯ್ತಪ್ಪ ಅದನ್ನ ಪಾಲಿಸಬೇಕು. ನಾನು ನಮ್ಮ ಜಾತಿನಲ್ಲೇ ನಮ್ಮ ಹುಡುಗಿನೇ ನಾನು ಮದುವೆ ಮಾಡ್ಕೊಂಡ್ರೆ ನಾನು ಇತರರನ್ನ ಪ್ರೀತಿಸೋದು ಯಾವಾಗ, ಗೌರವಿಸೋದಾಗ ಯಾವಾಗ, ಅವ್ರಿಗೆ ಮಾನ್ಯತೆ ಮಾಡೋದು ನಾನು ಯಾವಾಗ? ಆ ಕಾರಣಕ್ಕಾಗಿ ಅಲ್ಲಿ ಒಂದು ಅಂತರ್ಜಾತಿ ವಿವಾಹ ಬರಬೇಕು ಅಂತ ಹೇಳಿ. ಬಟ್ ನನಗೆ ಇದು ನೋಡ್ತಾ ನೋಡ್ತಾ ಬಂದ ಮೇಲೆ, ಇದು ಹಿಂದೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನ ಮಾಡಿದ್ರು. ನನಗೆ ಇತ್ತೀಚೆಗೆ ಅನ್ಸಿದ್ ಏನಪ್ಪಾ ಅಂತಂದ್ರೆ, ಬಹುಶಃ ಇಲ್ಲಿರೋರು ಎಲ್ಲರೂ ಒಪ್ತಾರೆ, ಅಂತರ್ಜಾತಿಯ ಜೊತೆನಲ್ಲಿ ಇದು ಇಂಟ್ರಾ ಕಾಸ್ಟ್ ಮ್ಯಾರೇಜ್ ಕೂಡ ಇಟ್ ಶುಡ್ ಬಿಕಮ್ ವೆರಿ ವೆರಿ ಪಾಪ್ಯುಲರ್ ಅಂತ. ಇಂಟ್ರಾ ಕಾಸ್ಟ್ ಅಂದ್ರೆ ಒಂದು ಜಾತಿ ಒಳಗಡೆ ಇರ್ತಕ್ಕಂಥ 3 ಜಾತಿಗಳು, ಉಪಜಾತಿಗಳು. ನಮ್ಗೆ ಇವತ್ತಿಗೂ ಅರ್ಥ ಆಗಲ್ಲ, ಹೆಂಗೆ ಮನುಷ್ಯ ಒಬ್ಬ ಶ್ರೇಷ್ಠ ಆಗ್ತಾನೆ, ಇನ್ನೊಬ್ಬ ಕನಿಷ್ಠ ಆಗ್ತಾನೆ. ಅವನ ಹಾಕೋ ಬಟ್ಟೆಯಿಂದನ, ಅವನಿಗಿರೋ ದುಡ್ಡಿನಿಂದನ, ಅವನಿಗಿರ್ತಕ್ಕಂಥ ಸಂಪತ್ತಿನಿಂದನ, ಅಧಿಕಾರದಿಂದನ? ಇಲ್ಲ.
ಮಾನವ ಜನ್ಮ ದೊಡ್ಡದು, ಇದು ಹಾಳು ಮಾಡದರೆ ಉಚ್ಚಪ್ಪಗಳಿರ ಅಂತೇಳಿ ದಾಸರೇಳಿ ಬಹಳ ವರ್ಷಗಳಾಯ್ತು, ಪುರಂದರದಾಸರು ಅಲ್ವಾ. ಆದ್ರೆ ಇವತ್ತಿಗೂ ಕೂಡ ನಾವು ಮಾತಾಡೋದೇನು? ಜಾತಿ ಜಾತಿ ಜಾತಿ. ಕನಕದಾಸರು ಹೇಳಿದ್ರು, ನಮ್ಮ ಚಲಪತಿಯವರು ನಿಮಗೆ ಆಶಯ ಗೀತೆ ಹೇಳುವಾಗ ತೆಲುಗಿನಲ್ಲಿ ಜಾತಿಗಳ ಬಗ್ಗೆನೇ ಹೇಳಿದ್ರು, ಇದನ್ನ ಕಟ್ಕೊಂಡು ಹೆಂಗ ಹಾಳಾಗ್ತಾ ಇದೀವಿ ನಾವೆಲ್ಲರೂ ಅಂತ. ಬಹುಶಃ ಇವತ್ತು ನಮ್ಮ ದೇಶ ಬೇರೆ ದೇಶಗಳಿಗಿಂತ ಅನೇಕ ವಿಚಾರಗಳಲ್ಲಿ ಹಿಂದುಳಿದಿದೆ ಅಂದ್ರೆ ಅದಕ್ಕೆ ಪ್ರಮುಖವಾದ ಕಾರಣ ಈ ಜಾತಿ ವ್ಯವಸ್ಥೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಆದ್ರಿಂದ ನಾನು ಇಲ್ಲಿ ವಿದ್ಯಾರ್ಥಿಗಳೇ ಹೆಚ್ಚಾಗಿ ನೀವು ಸೇರಿರೋದ್ರಿಂದ ಇವತ್ತು ಬರೀ ಆ ಇಂಟ್ರಾ ಕಾಸ್ಟ್ ಮ್ಯಾರೇಜ್ ಅನ್ನೋ ಒಂದು ಕಾನ್ಸೆಪ್ಟ್ ಮಾತ್ರ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಹೆಚ್ಚು ವಿವರವನ್ನು ನಾನು ಮುಂದಿನ ಸಾರಿ ಹೇಳ್ತೇನೆ. ಆದ್ರೆ ವಿದ್ಯಾರ್ಥಿಗಳು ನೀವು ಹೆಚ್ಚಾಗಿರೋದ್ರಿಂದ ನಿಮ್ಮಲ್ಲಿ ಒಂದೇ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. 3 ಪ್ರಮುಖವಾದ ಗುಣಗಳು ನಿಮ್ಮಲ್ಲಿ ಇರಲೇಬೇಕು. ಇದು ನಿಮ್ಮ ಒಳಗಡೆ ಇರ್ತಕ್ಕಂಥ ಇನ್ಬಿಲ್ಟ್ ಕ್ವಾಲಿಟೀಸ್ ಅಂತ ಕರಿತೀವಿ. ಅಂದ್ರೆ ಯಾರೇನು ಹೇಳ್ಬೇಕಾಗಿಲ್ಲ, ನಿಮ್ಮ ಒಳಗಡೆ ಇದೆ. ಈ 3 ಗುಣಗಳನ್ನ ತಾವು ಯಾವುದೇ ಕಾರಣಕ್ಕೂ ಅದು ನೀವಾಗಿ ಕೊಲ್ಲುವಂತ ಸ್ಥಿತಿ ಬರಬಾರ್ದು. ಅದು ಹಾಳಾಗದಿರುವಾಗಿ ನೋಡ್ಕೋಬೇಕು. ಒಂದು ಆಸಕ್ತಿ, ಇಂಟ್ರೆಸ್ಟ್. ಜೀವನದಲ್ಲಿ ನೀವು ಆಸಕ್ತಿಯನ್ನ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಕಳ್ಕೋಬಾರದು. ಎರಡನೇದು ಉತ್ಸಾಹ, ಅಂದ್ರೆ ಹುಮ್ಮಸ್ಸು, ಉತ್ಸಾಹ. ಅದು ನಿಮ್ಮ ಒಳಗಡೆ ಇರ್ತಕ್ಕಂಥ ಒಂದು ಶಕ್ತಿ. ಅದು ಆ ಶಕ್ತಿಯ ಯಾವುದೇ ಕಾರಣಕ್ಕೂ ಅದು ಬತ್ತಿ ಹೋಗದೇ ಇರೋ ಹಾಗೆ ನೀವು ನೋಡ್ಕೋಬೇಕು. ಇದು ಅಂತರ್ಜಾಲ ಇದ್ದಾಗ ಇವೆರಡು ಕೂಡ, ಒಂದು ಆಸಕ್ತಿ ಇಂಟ್ರೆಸ್ಟ್, ಇನ್ನೊಂದು ಉತ್ಸಾಹ, ಇನ್ನೊಂದು ಬಹಳ ಮುಖ್ಯವಾಗಿರೋದೇನಪ್ಪಾ ಅಂದ್ರೆ ಕುತೂಹಲ, ಅಂದ್ರೆ ಕ್ಯೂರಿಯಾಸಿಟಿ ಅಂತ. ಕ್ಯೂರಿಯಾಸಿಟಿ ಅನ್ನೋದು ಬಹಳ ಬಹಳ ಮುಖ್ಯ. ಅದನ್ನ ನೀವು ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಕೊನೆಯವರೆಗೂ ನೀವು ಮಾಡ್ಲೇಬೇಕು. ಆದ್ರೆ ದುರಂತ ಏನಂದ್ರೆ ಇವತ್ತು ಸಂದರ್ಭದಲ್ಲಿ ನೀವೆಲ್ಲರೂ ಗ್ಲೋಬಲೈಸೇಷನ್ ಆದ್ಮೇಲೆ ಹುಟ್ಟಿರೋ ಮಕ್ಕಳಾದ್ರಿಂದ ಈ ಜಾಗತಿಕ ಏನು ಎಲ್ಲ ಶುರುವಾಯಿತು ಗ್ಲೋಬಲೈಸೇಷನ್ ಪ್ರಾಸೆಸ್ ಎಲ್ಲ, ಬಹುಶಃ ನನಗೆ ಗೊತ್ತಿದ್ದಂಗೆ ಜಗತ್ತಿನ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ಜಗತ್ತನ್ನೇ ಆವರಿಸಿಕೊಂಡು ಪ್ರಭಾವ ಬೀರಿದಂತ ಒಂದು ಏನಾದ್ರು ಘಟನೆ ಇದ್ರೆ ಅದು ಈ ಗ್ಲೋಬಲೈಸೇಷನ್ ಮಾತ್ರ. ಅದು ಎಷ್ಟು ಮಟ್ಟಿಗೆ ನಮ್ಮ ಮೇಲೆ ಪ್ರಭಾವ ಬೀರಿದೆ ಅಂದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ಆ ಕ್ಯೂರಿಯಾಸಿಟಿ ಅನ್ನತಕ್ಕಂಥ ಅಂತರ್ಜಲವನ್ನೇ ಸಂಪೂರ್ಣವಾಗಿ ಬತ್ತಿಸ್ಬಿಟ್ಟಿದೆ. ಅದು ಬತ್ತಿ ಹೋಗದೇ ಇರುವಂಗೆ ನೋಡ್ಕೋಬೇಕು. ಈ 3 ವಿಚಾರಗಳನ್ನ ನೀವೆಲ್ಲ ಗಮನದಲ್ಲಿ ಇಟ್ಕೊಂಡು ಹೊಸ ವರ್ಷದಲ್ಲಿ ಅದೇ ಉತ್ಸಾಹ ಕಾಯ್ಕೊಂಡು, ನೀವು ಯಾರನ್ನ ನಂಬ್ತಿರೋ ಯಾರನ್ನ ಇಷ್ಟಪಡ್ತಿರೋ ನನಗೆ ಗೊತ್ತಿಲ್ಲ. ಟಿವಿ ನೋಡ್ತೀರಿ, ಸಿನಿಮಾ ನೋಡ್ತೀರಿ, ನಮ್ಗೆ ಅವ್ರ ಆದರ್ಶ ಇವ್ರ ಆದರ್ಶ ಅಂತ ಹೇಳ್ತೀರಿ. ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತೀನಿ, ನಿಮ್ಮ ಜೀವನದಲ್ಲಿ ನಿಮಗೆ ಬಹಳ ದೊಡ್ಡ ಆದರ್ಶ ಅಂತ ಯಾರಾದ್ರೂ ಇದ್ರೆ ಅದು ನಿಮ್ಮ ತಂದೆ ತಾಯಿ ಮಾತ್ರ. ನಿಮ್ಮ ತಂದೆ ತಾಯಿ ಬಿಟ್ಟು ಬೇರೆಯವರು ಯಾರು ಕೂಡ ಈ ಜಗತ್ತಿನಲ್ಲಿ ದೊಡ್ಡ ಆದರ್ಶ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನಾನು ನಿಮಗೆ 100 ಅಲ್ಲ 200% ಖಚಿತವಾಗಿ ಹೇಳ್ತೀನಿ. ನಿಮಗೆ ಸಿನಿಮಾ ನಟ ಹೀರೋ ಆಗಿರ್ಬೋದು, ನಿಮಗೊಬ್ಬ ಕ್ರಿಕೆಟರ್ ದೊಡ್ಡ ಸ್ಟಾರ್ ಆಗಿರ್ಬೋದು, ಅಥವಾ ಇನ್ಯಾರೇ ಆಗಿರ್ಬೋದು, ನಿಮ್ಮ ಮೇಷ್ಟ್ರು ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಅವರು ಒಂದು ಹಂತದವರೆಗೆ ಮಾತ್ರ ನಿಮ್ಮನ್ನ ಇನ್ಸ್ಪೈರ್ ಮಾಡ್ಬೋದು, ನಿಮ್ಮನ್ನ ಮೋಟಿವೇಟ್ ಮಾಡ್ಬೋದು. ಆದ್ರೆ ಒಂದು ತಿಳ್ಕೊಳ್ಳಿ, ನಿಮ್ಮ ತಂದೆ ನಿಮ್ಮ ತಾಯಿ ಅವ್ರು ಯಾರೇ ಆಗಿರ್ಲಿ, ಹೆಂಗೆ ಇರ್ಲಿ, ನಿಮ್ ತಾಯಿ ಕೂಲಿ ಮಾಡ್ತಾ ಇರ್ಲಿ ಪರವಾಗಿಲ್ಲ, ನಿಮ್ಮ ತಂದೆ ಕುಡುಕನಾಗಿರ್ಲಿ ಚಿಂತೆ ಇಲ್ಲ. ಜನ್ಮ ಕೊಟ್ಟ ನಿಮ್ಮ ತಂದೆ, ಸಾಕಿ ಎತ್ತಿ ನಿಮಗೆ ಜೀವನ ಕೊಡ್ತಾ ಇರುವ ತಂದೆ ತಾಯಿ ಇಬ್ರು ನಿಮ್ಮ ಜೀವನದ ಬಹಳ ದೊಡ್ಡ ಆದರ್ಶ ಆಗಬೇಕು. ಯಾರು ತಂದೆ ತಾಯಿಯನ್ನ ಮರೆತು ನೀವು ಮುಂದೆ ಬರೋ ಪ್ರಯತ್ನ ಮಾಡ್ತಿರೋ ಅವ್ರನ್ನ ಧಿಕ್ಕರಿಸಿ, ಅವ್ರನ್ನ ನಿರಾಕರಿಸಿ ನೀವೇನಾದ್ರೂ ಪ್ರಯತ್ನ ಪಟ್ಟಿದೆ ಆದ್ರೆ ಬರ್ದಿಟ್ಕೊಳ್ಳಿ, ನಮಗೆ ಯಾರಿಗೂ ಕೂಡ ಈ ಜೀವನದಲ್ಲಿ ಶ್ರೇಯಸ್ಸು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಶ್ರೇಯಸ್ ಸಿಗೋಕ್ ಸಾಧ್ಯವೇ ಇಲ್ಲ. ನನಗೆ ಈ ತಪ್ಪನ್ನ ನಮ್ಮ ಮೇಷ್ಟ್ರುಗಳು ಮಾಡಿದ್ರು. ನಾವೆಲ್ಲ ಓದುವಾಗ ಯಾರ್ಯಾರೋ ಇಟ್ಕೊಂಡು ಸಿನಿಮಾ ಸ್ಟಾರ್ಗಳಂತೆ, ಅವರಂತೆ ಇವರಂತೆ ಅಂತ ಜೀವನ ಕಳ್ಕೊಂಡು ಹಾಳು ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ತಂದ್ಬಿಟ್ರು. ನಮ್ಮ ಟೀಚರ್ಸ್ಗಳು ಎಜುಕೇಟ್ ಮಾಡಬೇಕು. ವಿತೌಟ್ ಪೇರೆಂಟ್ಸ್ ವಿ ಆರ್ ನಥಿಂಗ್. ವಿತೌಟ್ ಪೇರೆಂಟ್ಸ್ ವಿ ಆರ್ ನಥಿಂಗ್. ನನ್ನಲ್ಲಿ ಏನಾದ್ರೂ ಒಂದು ಒಳ್ಳೆತನ ಇದ್ರೆ, ಇವತ್ತು ನನ್ನನ್ನ ನೀವೇನಾದ್ರೂ ಗೌರವಿಸ್ತಾ ಇದ್ರೆ, ನಾನೊಂದು ಸ್ಥಾನದಲ್ಲಿ ಇದ್ದೀನಿ ಅಂದ್ರೆ, ಇವತ್ತು 4 ಜನ ನನಗೆ ಕರೆದು ಪ್ರೀತಿಸ್ತಾರೆ ಅಂದ್ರೆ, ಇವತ್ತು ಕರ್ನಾಟಕದ 18 ಜಿಲ್ಲೆಗಳಲ್ಲಿ ಜನ ನನಗೆ ಅನ್ನ ಹಾಕಿದ್ದಾರೆ, ಕೋಲಾರ ಜನ ನನಗೆ ಅನ್ನ ಹಾಕಿದ್ದಾರೆ. ಆ ಋಣ ತೀರ್ಸಕ್ ಆಗೋದಿಲ್ಲ. ಅಂತಹ ಅನ್ನ ಹಾಕ್ಲಿಕ್ಕೆ ಸಾಧ್ಯವಾದಂತ ಸಂದರ್ಭದಲ್ಲಿ
ಅದಕ್ಕೆ ಕಾರಣ ಮುಖ್ಯವಾಗಿ ನನ್ನ ತಂದೆ ತಾಯಿ. ನನ್ನ ತಂದೆ ತಾಯಿ ಇಲ್ಲದೆ ಹೋಗಿದ್ರೆ ಅವರು ನಿಮಗೆ ಹೇಳ್ಬೋದು, ನಿಮಗೆ ಬಹಳ ಸಂದರ್ಭದಲ್ಲಿ ಅವರು ನಮ್ಮ ತಂದೆ ನಮಗೆ ಶಿಕ್ಷಣ ಕೊಟ್ರು, ಇನ್ನೇನು ಕೊಡ್ಲಿಲ್ಲ. ನಮ್ಮ ತಂದೆ ಡಾಕ್ಟ್ರು, ಎಜುಕೇಶನ್ ಕೊಟ್ರು, ಸಾಕಲ್ವಾ? ಶಿಕ್ಷಣ ಕೊಟ್ಟ ಮೇಲೆ ನೀನ್ ಮುಂದೆ ಹೋಗೋದು, ನಿನ್ ಕಾಲ ಮೇಲೆ ನಿಂತ್ಕೋ, ಪ್ರಯತ್ನ ಮಾಡು, ನೀನ್ ಜೀವನ ಕಟ್ಕೋಬೇಕು. ತಂದೆ ಯಾವಾಗಲೂ ಶಿಕ್ಷಣ ಕೊಡ್ತಾರೆ, ತಾಯಿ ಯಾವಾಗಲೂ ಸಂಸ್ಕಾರ ಕೊಡ್ತಾರೆ. ಶಿಕ್ಷಣ ಸಂಸ್ಕಾರ ಇದ್ಮೇಲೆ ಇಂಥ ಎಲ್ಲ ಸ್ಥಾನಮಾನಗಳು ತಾನಾಗೇ ಹುಡುಕೊಂಡು ಬರ್ತದೆ. ಆದ್ರಿಂದ ಜೀವನದಲ್ಲಿ ಯಾವತ್ತೂ ಇದನ್ನ ನೆನಪಿಟ್ಕೊಳ್ಳಿ. ನಿಮ್ಮಮ್ಮ ಬೈಬೋದು, ಹೊಡಿಬೋದು, ಒಂದಷ್ಟು ದಿನ ನಿಮಗೆ ಏನಾದ್ರು ಸಣ್ಣ ಪುಟ್ಟ ಇದಾಗಬಹುದು, ಆದ್ರೆ ಒಂದ್ ತಿಳ್ಕೊಳ್ಳಿ, ಯಾವತ್ತೂ ಕೂಡ ಅವ್ರನ್ನ ತೊರೆಯೋ ಕೆಲಸವನ್ನ ಮಾಡ್ಬಿಡಿ. ನಾನು ಬಹಳ ಜನ ಕೇಳ್ತೀನಿ, ಇವತ್ತು ಮಕ್ಕಳನ್ನೆಲ್ಲ ಓದಿಸ್ಬಿಡೋದು, PUC ಡಿಗ್ರಿ ಆಗ್ತಾ ಇದ್ದಂಗೆ ಅವ್ರನ್ನ ಅಮೆರಿಕ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಕಳಿಸ್ಬಿಡೋದು. ಆಮೇಲೆ ಇವ್ರಿಬ್ರೆ ಒದ್ದಾಡೋದು. ಕಳಿಸಕ್ಕೆ ಯಾರು ಹೇಳಿದ್ದು? ಮಕ್ಕಳೊಂದು ಕೇಳಿಲ್ಲ. ಮಕ್ಕಳನ್ನ ಒಂದ್ ರೀತಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಕಳಿಸ್ಬಿಡೋದು ಅಮೆರಿಕಾಗೋ, ಇಂಗ್ಲೆಂಡ್ಗೋ, ಆಸ್ಟ್ರೇಲಿಯಾಗೆ. ಆಮೇಲೆ ಇಲ್ಲಿ ಗಂಡ ಹೆಂಡತಿ ವಯಸ್ಸಾದ ಕಾಲದಲ್ಲಿ ಇಬ್ರೆ ಇವರ ಆಶ್ರಯದಲ್ಲಿ ಬದುಕಬೇಕು. ಅವ್ರ ಆರೋಗ್ಯ ನೋಡ್ಕೊಳ್ಳೋರು ಯಾರು? ನನ್ನ ಮಗ ಡಾಕ್ಟರ್ ಆಗ್ಬೇಕು ಅಂತ ಬಹಳ ಆಸೆ ಪಟ್ಟು ತಂದೆ ತಾಯಿ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಅವನು ವಿದೇಶದಲ್ಲಿ ಬಹಳ ದೊಡ್ಡ ಡಾಕ್ಟ್ರು, ನಾನು ಇಲ್ಲಿ ಕಾಯಿಲೆ ನರಳುತ್ತಾ ಇದ್ದೀನಿ, ನನಗೆ ಬಂದು ಔಷಧೋಪಚಾರ ಮಾಡಕ್ಕೆ ನನ್ನ ಮಗನೇ ಇಲ್ಲ. ಆಗ ನನ್ನ ಮಗ ಅಮೆರಿಕಾದಲ್ಲಿ, ಇಂಗ್ಲೆಂಡಲ್ಲಿ ಬಹಳ ದೊಡ್ಡ ಡಾಕ್ಟ್ರು. ಯಾತಕ್ ಬೇಕು ಈ ವಿದ್ಯೆ? ಇದು ಸಂಸ್ಕಾರ ಅಂತ ಕರಿತೀವ? ಆ ಕಾರಣಕ್ಕಾಗಿ ಹೇಳಿದೆ, ನೀವೆಲ್ಲೇ ಹೋಗಿ ಏನೇ ಓದ್ಕೊ ಬನ್ನಿ, ಆದ್ರೆ ಅಹಂಕಾರ ಮಾತ್ರ ಬೆಳೆಸ್ಕೋಬೇಡಿ. ಎಲ್ಲಿಗೋದ್ರು ವಾಪಸ್ ಬನ್ನಿ, ನಿಮ್ಮ ತಂದೆ ತಾಯಿ, ನಿಮ್ಮ ಹುಟ್ಟಿದ ಊರು, ನಿಮ್ಮ ಜನರನ್ನ ಮಾತ್ರ ಎಲ್ಲೂ ಮರಿಬೇಡಿ. ಹೊಸ ವರ್ಷ ಯಾವತ್ತು ನಿಮಗೆ ಇದೇ ರೀತಿಯಾದಂತಹ ಆಲೋಚನೆಗಳನ್ನ ಪ್ರೇರೇಪಿಸಲಿ ಅಂತ ಹೇಳ್ತಾ, ಸಮಾನತೆಯ ವಿಚಾರದಲ್ಲಿ ನೀವು ಮಕ್ಕಳುಗಳು ಅದೇ ತರ ಯೋಚನೆ ಮಾಡಿ, ನಿಮ್ಮ ಎದುರುಗಡೆ ಅನ್ಯಾಯ ಕಂಡು ಬಂದ್ರೆ ಅದನ್ನ ಖಂಡಿಸಿ, ಪ್ರತಿಭಟಿಸಿ, ಧೈರ್ಯವನ್ನ ನೀವು ಪ್ರದರ್ಶನ ಮಾಡಬೇಕು, ಆತ್ಮವಿಶ್ವಾಸದಿಂದ ಬದುಕನ್ನ ಕಟ್ಟಿಕೊಳ್ಬೇಕು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ನಿಮ್ ಜೊತೆ ಒಂದಷ್ಟು ವಿಚಾರಗಳನ್ನ, ಹೊಸ ವರ್ಷ ನನಗೆ ಬಹಳ ಖುಷಿ ಆಗ್ತಾ ಇದೆ. ರಾಯಲ್ಪಾಡಿನಲ್ಲಿ ಬಂದು ಈ ವರ್ಷದ ಮೊದಲನೆಯ ಒಂದು ಚರ್ಚೆ, ಸಂವಾದ, ಭಾಷಣವನ್ನ ನಿಮ್ ಜೊತೆಲಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಜಕ್ಕೂ ನನಗೆ ಬಹಳ ಖುಷಿ ಆಗ್ತಾ ಇದೆ, ಹೆಮ್ಮೆ ಅನ್ನಿಸ್ತಾ ಇದೆ. ಈ ಒಂದು ಸಂದರ್ಭಕ್ಕೆ ಅವಕಾಶವನ್ನ ಮಾಡಿಕೊಟ್ಟ ಹರಿವು ಶಿವಪ್ಪ ಮತ್ತು ಅವರ ತಂಡದವರಿಗೆ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಮತ್ತು ಈ ಊರಿನ ಎಲ್ಲ ಹಿರಿಯರು, ಕಲಾವಿದರು ಮತ್ತು ಸ್ನೇಹಿತರು ಹಾಗೂ ಎಲ್ಲ ವಿದ್ಯಾರ್ಥಿ ಮಿತ್ರರು ಹಾಗೂ ಟೀಚರ್ಸ್ ಗಳಿಗೆ ಮತ್ತೊಮ್ಮೆ ನಾನು ನಮಸ್ಕಾರ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು.